ಕೈ ಬಿಡ್ತೀಯಾ ಹಿಡ್ಕೊಂಡ್ರೆ ಕೈ ಬಿಡ್ತೀಯಾ ಅಂದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಾರ್ಲೆ ಟಾಕಿ. ಎಸ್, ಲಾಸ್ಟ್ ವಿಡಿಯೋನ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀವಿ. ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಈ ದಿನದ ನೋಡಿ ಮುತ್ತು ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಎಟ್ಕೆಬಿಡು ಆಯ್ತಾ. ನನಗ್ ಆತರ ಎಲ್ಲ ಕಮೆಂಟ್ ಹಾಕಿದ್ರೆ ಸರ್ರೇ ಮುಗಿತೀನಿ, ಮುಚ್ಕೊಂಡ್ ನೋಡಷ್ಟೇ. ಆಯ್ತಕ್ಕ, ನುಡಿದರೆ ಮುತ್ತಿನ ಬೇಕು. ಈಗ ಅದನ್ನ ನಾವು ಸ್ವಲ್ಪ ಇಂಪ್ರೂವೈಸ್ ಮಾಡೋಣ. ಏನಂತ ನಿಂಗೆ ಸುಮ್ಮನೆ ಇರಕ್ಕಾಗಿಲ್ಲ ಅಂದ್ರೆ ಕೈನ ಹಿಂಗ್ ಮಾಡ್ಬಿಟ್ಟು ಬೇಡ ಇರೋ ಕಂಪ್ಲೀಟ್ ಮಾಡ್ತೀರಿ. ನಿಮ್ಗೆ ಸುಮ್ಮನೆ ಇರಕ್ಕಾಗಲ್ಲ ಅಂದ್ರೆ ಕೈನ ಹಿಂಗ್ ಮಾಡ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಹಿಂಗ್ ಗೊತ್ತು ಗೊತ್ತಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಮೀ ಗೋಯಿಂಗ್ ಟು ಡ್ಯಾಡಿ ಶಾಪ್. ಮಾಡ್ಬೇಕು ಅಂತ ಬಂದಿದ್ದೇನೆ ನೀನು 10 ರೂಪಾಯಿ ಬಿಡಕ್ಕಿಲ್ಲ ನಾನು ಇವತ್ತು. ಅಮ್ಮ ಬಂದು ಏನ್ ಡೈಲಾಗ್ ಹೊಡಿತಾರೆ ಹೇಳು. ಇದೆಲ್ಲ ಅವ್ನ್ ಮಾಡ್ತಾವೆ ಗ್ರಹಗತಿ ಸಂದಾಕಿಲ್ವಂತೆ. ನನ್ ಮಗ ಹೋಗಿ ಆಷಾಢ ಕಳ್ದು ಶ್ರಾವಣ ಬಂದ್ರೆ ಬರ್ತಾನೆ. ಕ್ಯೂಟ್ ಆಗಿದೆಯಲ್ವಾ? ಏನ್ ಹೆಸರಿಡೋಣ? ಮಟನ್ ಬಿರಿಯಾನಿ. ತಪ್ಪು ತಪ್ಪು. ಸದ್ಯ ನಾಯಿ ತೋರ್ಸ್ಬಿಟ್ಟು ಕೇಳಲಿಲ್ವಲ್ಲ ಅವಳು ಏನ್ ಹೆಸರು ಇಡೋಣ ಅಂತ. ಬಹು ಬಿರಿಯಾನಿ ಓನ್ಲಿ 12 rupees ಮಾತ್ರ. ಯಾಸ್. ಇನ್ನೊಂದೇನ್ ಬರುತ್ತೆ ಡೈಲಾಗ್ ಅದ್ರಲ್ಲಿ? ನಾಗಮಂಗ್ಳೂರ್ ನಾಟಿ ಕೋಳಿ, ದೋಬಿಯಸ್ ಕೊಳ್ಳೇಗಾಲದ ಕೊಕ್ಕೊ ಕಬಾಬು. ಮೊನ್ನೆ ಹುಡುಗಿ ನೋಡಕ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ, ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ. ನಿನ್ನೆ ಒಂದ್ ಬಂದಿದಂತೆ, ಅದೇನಾಯ್ತು? ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ. ಕೊನೆ ಟೈಮ್ ಅಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಇತ್ತಪ್ಪ, ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ, ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ. ಅದ್ ಬಿಡ, ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೀವೇ ತಡಿಯಕ್ ಹಾಕಿದ್ರೆ ಕೆರ್ಕೊಂಬಿಟ್ಟೆ ಗುರು. ಆಚೆ ಹಾಕ್ಬಿಟ್ರು. ತೂ ಯಾವ್ದೋ ನಿಂದು ಹಂಗೇನೋ ನಿಮಿಷ ಗರ್ 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 ಏನೋ ಅದು ಮತ್ತೆ ಕಡಿತಿತ್ತಮ್ಮ, ಅದಕ್ಕೆ ಕೆರ್ಕೊಂಬಿಟ್ಟೆ. ಚೀಪ್ ಮನಸ್ಬಿಡ್ತು ಅಂದ್ರೆ ಕೆರ್ಕಳ ನಿಮ್ ಫ್ರೆಂಡ್ಗೆ ಟ್ಯಾಗ್ ಮಾಡಿ. ಬಿದ್ಬಿಟ್ಟು ಸೊಂಟ ಮುರ್ಕೊಂಡ್ಬಿಟ್ಟ. ನಮ್ಮೂರ್ ಆಸ್ಪತ್ರೆಗೆ ಅವನ್ನ 3ನೇ ಹಾಸ್ಗೆಲಿ ಮಲ್ಸಿವ್ನಿ. ಅವ್ವ ಅಪ್ಪನ್ಗೆ ಬಿಸಿ ಇಡ್ಬೇಕಾದ್ರೆ ಸೀರೆಗೆ ಬೆಂಕಿ ಮುಖ ಭಾಗ ಸುಟ್ಟೋಗ್ಬಿಟ್ಟಾಳೆ. ಅವಳುವೆ 4ನೇ ಹಾಸ್ಗೆಲಿ ಮಲ್ಸಿವ್ನಿ. ತಂಗಿ ಗೌರವ್ ಗಂಟ ಪಕ್ಕದ ಮನೆಯವ್ರ ಜೊತೆ ಒಡೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವಳುವೆ ನೇಡಕೊಂಡ್ಬಿಟ್ಟಿದ್ಲು. ಅದ್ರಿಂದ ಇಳಿಸಿ ಅವಳು 5ನೇ ಹಾಸ್ಗೆಲಿ ಮಲ್ಸ್ಬಿಟ್ಟೆ. ಆಮೇಲೆ ಒತ್ತಾರನೆ ಗಂಗೆ ಒಂದ್ ಹೆಣ್ಗರಿ ಈರ್ಬಿಟ್ಲು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಂಡು ಹೇಳಪ್ಪ. ಕರು ಹಾಕಿದ 10 ನಿಮಿಷಕ್ಕೆ ಹಸುನು ಕರುನು 2 ಸತ ಉಳ್ಕಣಕಯ್ಯೋ. ಒಂದ್ ಕಡೆ ಸ್ಯಾಡ್ ಸಿಚುವೇಶನ್ ಅಂತ ಅನ್ಸುತ್ತೆ. ಪಾಪ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟವ್ರೆ, ಎಲ್ಲಾ ಫಿಲಮು ಕೈ ಕೊಡ್ತಾವೆ ಪಾಪ. ಏನು ನಮ್ ಟೈಮೇ ಸರಿ ಇಲ್ವೋ, ನಮ್ ಕನ್ನಡ ಇಂಡಸ್ಟ್ರಿದು ಏನೋ ಒಂದು ಗೊತ್ತಾಯ್ತಿಲ್ಲ. ಪಾಪ KV ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ನೀನ್ ನೋಡ್ರ ಅಯ್ಯೋ ಪಾಪ. ಗೈಸ್, ಇದ್ನ ಎಷ್ಟನೇ ಟಿಶ್ಯೂ ಇರ್ಬೋದು ಗೆಸ್ ಮಾಡಿ. ಗೊತ್ತು, ನೀರು ಧಾರಾಕಾರವಾಗಿ ಹರಿತಾ ಇದೆ ನೋಡಿ. ನಾವು ನಮ್ಮ ನೀರನ್ನೇ ಬೆವರನ್ನೇ ಹರಿಸಿ ನಿಮ್ ವಿಡಿಯೋ ಮಾಡ್ತಿದ್ದೀವಿ. ಸಾರಿ, ರಕ್ತ ಎಲ್ಲ ಹರ್ಸಕ್ಕಾಗಲ್ಲ, ನಮ್ಗೆ ಇಲ್ಲ, ಯಾರಾದ್ರೂ ಇದ್ರು ತಾಳೆ ಮಾಡಿ. ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಕ ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಆದ್ರೆ ಹೆಂಗ್ ಕಚ್ಕೊಂಡ ನೋಡು. ಸಮಯ ಪ್ರಜ್ಞೆ, ಅದೃಷ್ಟ. ಮನೆ ತುಂಬಾ ಚೆನ್ನಾಗಿದೆ, ಗಾರೆ ಕೆಲ್ಸದವ್ರು ಕಟ್ಟಿದ್ದು. ಈ ಮಳೆಗಾಲದಲ್ಲೂ ನೀರಾಕ್ತೀರಾ? ಯಾಕೆ ಮಕ್ಳಾದ್ಮೇಲೆ ಮಾಡಲ್ವಾ ಸಂಸಾರನ? ಪಾಯಸ ಕಾಫಿ ಪುಡಿ ಹಾಕ್ಬಿಟ್ಟಿದ್ದೀರಾ? ಮೊನ್ನೆ ಚರ್ಚಲ್ಲಿ ನಿಮ್ ಪಿಟೀಲು ಸಾರಿ ನಿಮ್ ಸ್ಪೀಚ್ ಕೇಳಿದೆ. ರೀ ಛತ್ರಿ ನೀನೇ ಇದೆಯಲ್ಲ, ನೀವು MBBS ಎಲ್ಲಿ ಮಾಡಿದ್ದು? ಕಾಲೇಜ್ನಲ್ಲಿ.
ನೀನ್ ಪೆನ್ಸಿಲ್ ಕೇಳ್ದಾಗ್ಲೇ ಅನ್ಕೊಂಡೆ ಕಣೋ ರಬ್ಬರು ಕೇಳ್ತೀಯ ಅಂತ. ಇಷ್ಟ್ರಲ್ಲೇ ರಬ್ಬರ್ ಕೇಳ್ತೀಯಾ ಅಂತ. ಕೈ ಬಿಡ್ತೀಯಾ? ಹಿಡ್ಕೊಂಡ್ರೆ ಕೈ ಬಿಡ್ತೀಯಾ ಅಂತ. ಕೆಲ್ಸ ಆದ್ಮೇಲೆ ಯಾರು ಬರಲ್ಲ, ದೀಪಕ್ಕೆ ಎಣ್ಣೆ ನಾವೇ ಹಾಕೋಬೇಕು. ಗಾಡಿ ತಾನೇ ಓಡಿಸ್ಲಾ? ಕಂಡೋರ್ ಗಾಡಿ ಅಂದ್ರೆ ಚೆನ್ನಾಗಿ ಓಡಿಸ್ತೀಯ ಅಲ್ವಾ? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ರಪ್ಪ ಅಂತ ಪಾಸ್ ಆಯ್ತು. ಸ್ವರ್ಗ ಹಂಗೆ ರಪ್ಪ ಅಂತ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಷ್ಟೇ. ಅದೇ ಇದೊಂಥರ ಚೆನ್ನಾಗಿದೆ ಮೂವಿ. ಬರ್ದಿರೋದು ರೈಟಿಂಗ್ ಸುನಿ ಅಣ್ಣ. ಸುನಿ ಸರ್ ಸಾಕಾಗಿದೆ. ನೋಡಿ ಸರ್, ದಯವಿಟ್ಟು ಒಂದ್ಸತಿ ಮಾಡಿ ಈ ಥರದ್ದು ಇನ್ನೊಂದು ಮೂವಿನ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರದ್ದು ಕಾಮಿಡಿ ಮೂವೀಸ್ ಚೆನ್ನಾಗಿರುತ್ತೆ. ಚಮಕ್ಕು ಅವ್ರದ್ದೇ ಅಲ್ಲ, ಚಮಕ್ಕು ಅವ್ರದ್ದೇ. ಈ ಸಿಂಪಲ್ ಲವ್ ಸ್ಟೋರಿ ಪಾರ್ಟ್ 2 ಬಂತಲ್ಲ, ಅದೇ ಅಷ್ಟು ಇಷ್ಟ ಆಗಲಿಲ್ಲ. ಒಂದು ಸಗದಾಗಿ ಇಷ್ಟ ಆಯ್ತು. ಒಂದು ಎಪಿಕ್ ಬಿಡಿ ಅದು. ಅದು ಮೀಮ್ಸ್ ಇದ್ಕಂತೂ ಒಂಥರ ಅದು ಲೈಕ್ ಹೆಂಗೆ ಒಂಥರ ಎಂತದ ಭೋಜನ ಅಂತಾರಲ್ಲ, ಏನದು ಏನೋ ಗೊತ್ತಿಲ್ಲಪ್ಪ. ಫುಲ್ಲು ಭರ್ಜರಿ ಭೋಜನ ತರ ಸಕ್ಕದ ಸಿಗುತ್ತೆ ನಾವು ಈ ಮೂವಿ ಬಂದಾಗ ಐ ಥಿಂಕ್ ಡಿಪ್ಲೊಮಾದಲ್ಲಿ ಇದ್ದು ಅನ್ಸುತ್ತೆ. ಅವಾಗ ಇದು ಟ್ರೈಲರ್ಸ್ ತರ ಬಿಟ್ಟಿದ್ರು, ಡೈಲಾಗ್ಗಳನ್ನ ಒಂದಷ್ಟು ಟ್ರೈಲರ್ ತರ ಕಟ್ ಮಾಡ್ಬಿಟ್ಟಿದ್ರು. ಫುಲ್ ವೈರಲ್ ಆಗಿರುತ್ತೆ ಅದರಿಂದಾನೇ ಮೂವಿ ಸಿಕ್ಕಾವಳೆ ಎಲ್ಲ ಜನಕ್ಕೆ ರೀಚ್ ಆಗಿತ್ತು ಅವಾಗ. ಐ ಥಿಂಕ್ ಯಾವ್ದೋ ಶಿವಾನಂದ ಅಂತ ಅದೊಂದು ಥಿಯೇಟರ್ ಇತ್ತು, ಅಲ್ಲಿ ಹಾಕಿದ್ರು, ಅಲ್ಲಿ ಹೋಗಿದ್ದು. ರೈಟಿಂಗ್ ಚೆನ್ನಾಗಿದೆ. ನಾಯಿ ಎಟ್ಟಿಸ್ಕೊಬಾರ್ದು. ವಾ ಯು ಡಿಸರ್ವ್ ಇಟ್. ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಯಾರ್ಯಾರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ಪ್ಲೀಸ್. ರಾಧಾ, ಐ ಲವ್ ಯು ರಾಧಾ. ಏಯ್ ಯಾಕೆ ಸರ್? ತಗಡು ಏನು ಬೈಲಿ. ಏನ್ ಮಾಡ್ತಾ ಇದೀಯಾ ಸರ್? ಹುಡುಗಿನ ಲವ್ ಮಾಡ್ತಾ ಇದೀನಿ ಸರ್. ಲವ್ ಸರ್? ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳಿನ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫ್ ಅಲ್ಲಿ ಯಾವತ್ತು ಯಾವ್ದ್ರಿಂದನೂ ನಾವು ಪ್ರತಿ ಒಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪಾಲಿಸಿ. ಓಕೆ ಸರ್, ಹೋಗಿ ಸತ್ಯ ಹುಡುಗಿರಿಂದ ಬೀಳ್ಬೇಡ. ಆದ್ರೂ ಚೆನ್ನಾಗಿ ಸಿಂಕ್ ಆಯ್ತು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗ್ತಾ ಇದ್ದಾಗ ಅವರೆಲ್ಲ ಅವಳು ಕ್ಯೂಟಿ ಮಗ ಕೆಲಸ ಮನೆ ಬಿಟ್ಟು ಹೋಗ್ತಾನೆ ಅಂತ ಅಪ್ಪ ಚಿಂತೆ ಮಾಡ್ತಿದ್ದಾರೆ. ಊಟ ಅಡ್ಜಸ್ಟ್ ಆಯ್ತು. ನೀನ್ ವೈಲ್ ಮಗ ಮನಸ್ಸೆಲ್ಲ ಮಾತು ನೀನೆ, ನನ್ನ ಹೃದಯ ನೀನೆ. ಟ್ಯಾಗ್ ದಟ್ ಮಗ. ಅವನು ಮಗನೇ ಅಲ್ಲ ಡ್ಯಾಶ್. ನೋ ಕಮೆಂಟ್ಸ್. ಸಭಾಸ್ಕರಣ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳ್ಸಿದ್ದು ನರ್ಸ್ನ. ಲೇ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದ್ರೆ ಐತೆ ಕಣ್ಲಾ. ಬೇಕಾದಾಗ್ಲಿ ಕಣ, ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ಏನು ಹೇಳು ಬೇಡ, ನಾ ಬೇರೆ ಕೇಳೋದು ಇಲ್ಲ. ಚೇಂಜ್ ಆಗೋಯ್ತಲ್ಲ. ಟ್ರೈನಲ್ಲಿ ತಕ್ಕೊಟ್ಟಿದ್ದು ತಿಂತಾ ಇಲ್ಲ. ತುಂಬಾನೇ ಬಿಡಿ ಅಕ್ಕ, ಚಿಕ್ಕ ಹುಡುಗ ತಾನೆ. ನೋಡು, ಇವಾಗ ಅಮ್ಮ ಕೊಡೋದನ್ನ ತಿನ್ನು. ಟ್ರೈನ್ ಇಳಿದ್ಮೇಲೆ ಅಮ್ಮ ನಿನ್ಗೆ ಬಿರಿಯಾನಿ ಕೊಡಿಸ್ತಾರೆ. ಓಕೆನಾ? ಅದಕ್ಕೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಬಾರ್ದು. ಸಿಂಗಿದ್ದು ಬೇಕಿತ್ತ ಮಗಳೇ ಅಂತ. ಓ ಅಣ್ಣ, ಏನ್ ವಲ್ಗರ್ ಮಾತು ಅಂದ್ರೆ ಏನು? ಏನು ಸೆನ್ಸರ್ ಆಗುತ್ತೆ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ನೋಡೋಣ. ನೋಡ್ದೆ. ENT ಕ್ಲಿನಿಕಲಿ. ನಮಸ್ಕಾರ. ಬಟ್ ಆದ್ರೆ ಅವ್ರು ಅಷ್ಟೊಂದು ರಿಮಿಕ್ಸ್ ಮಾಡಿದ್ರು ಎಲ್ಲ ಹಿಟ್ ಅಲ್ವಾ? ಸಿಕ್ಕಾಪಟ್ಟೆ ಪಾಪ್ಯುಲರ್ ಮೂವೀಸು. ಇವದು ನಾವ್ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನಮ್ ಚಾನೆಲ್ ತೋಪು.
ಬಟ್ ಅವ್ರ ಮೂವಿಲಿ ನಾನೊಂದು ಅಬ್ಸರ್ವ್ ಮಾಡಿದ್ದು ಏನಂದ್ರೆ ಮೇ ಬಿ ಇವತ್ತಿಗೆ ಅದು ಇರ್ಲೆವೆಂಟ್ ಇರ್ಬೋದು, ಬಟ್ ಆ ಟೈಮ್ಗೆ ಏನಂದ್ರೆ ಆಡಿಯನ್ಸ್ಗೆ ಏನ್ ಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅಂದ್ರೆ ಈ ಸಿನಿಮಾದಲ್ಲಿ ಎ ಸೆಂಟ್ರು, ಬಿ ಸೆಂಟ್ರು, ಸಿ ಸೆಂಟ್ರು ಅಂತಾರಲ್ಲ, ಅಲ್ಲಿ ಅಂದ್ರೆ ಈ ಲೋಕಲ್ ಅಂತ ತಪ್ಪಾಗುತ್ತೆ, ಈ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಆಡಿಯನ್ಸ್ಗೆ ಏನ್ ಬೇಕು ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬಟ್ ಮಾಡಿರೋ ಮೂವಿ ಎಲ್ಲ ಇಷ್ಟ ಆಗುತ್ತೆ. ಮೇ ಬಿ ಕೆಲವ್ರಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರೆ ಅಷ್ಟಕ್ಕಷ್ಟೇ ಅನ್ಸ್ಬೋದು. ನಮ್ಗಳಿಗೆಲ್ಲ ಅಂದ್ರೆ ಅವಾಗ ಸ್ವಲ್ಪ ಆಕ್ಸೆಸಿಬಿಲಿಟಿ ಕಮ್ಮಿ ಇತ್ತಲ್ಲ, ಬೇರೆ ಲ್ಯಾಂಗ್ವೇಜ್ಗಳು ಎಲ್ಲೋ ಡಿಸ್ಟ್ರಿಕ್ಟ್ ಅಲ್ಲಿ ರಿಲೀಸ್ ಆಗ್ತಿತ್ತು, OTT ಇರ್ಲಿಲ್ಲ. ಇದ್ದಿದ್ದೆ ಉದಯ ಟಿವಿ, ಈ ಟಿವಿ, ಆ ಟಿವಿ ಅನ್ಕೊಂಡಿದ್ದು. ಟಿವಿಲಿ ಲೇಟ್ ಆಗಿ ಬರ್ತಿತ್ತು. ಆ ಟೈಮ್ಗೆ ಅಷ್ಟು ಮ್ಯಾಟ್ರ್ ಆಗ್ತಿರ್ಲಿಲ್ಲ ಅವೆಲ್ಲ. ಸೊ ಅವಾಗ ಸಕ್ಸಸ್ ಆಯ್ತು. ಬಟ್ ಇವಾಗ ಅದು ವರ್ಕ್ ಆಗಲ್ಲ ಅಷ್ಟೇ. ಆಮೇಲೆ ಹೀರೋಗಳನ್ನ ಹಂಗೆ ಹಾಕೊಂಡಿದ್ವಲ್ಲ. ಹಾ, ಎಲ್ಲ ಅವಾಗೆಲ್ಲ ಸ್ಟಾರ್ ಹೀರೋಗಳು, ಶಿವರಾಜ್ಕುಮಾರ್, ದರ್ಶನ್, ಸುದೀಪ್. ಹೌದು. ಇವತ್ತೊಬ್ರು ಲೇಡಿ ಯು ಆರ್ ಹಾಟ್ ಅಂದ್ರು. ಪೂರ್ತಿ ಹೇಳಪ್ಪ ರಾಜು. ಸ್ಟ್ಯಾಂಡ್ ಅಪ್ ಕಾಮಿಡಿ ಪೂರ್ತಿನ 101 ಡಿಗ್ರಿ ಐತೆ, ಇಂಜೆಕ್ಷನ್ ಕೊಟ್ಟಿರ್ತೀನಿ, 2 ದಿನ ತಿಕಾಮ್ಸ್ಕೊಂಡು ಮನೇಲಿರು ಅಂತಂದ್ರು. ಲೇಡಿ ಡಾಕ್ಟರ್ ಹಿಂಗೆಲ್ಲ ಬೈತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಈ ನಿಮ್ ಗೀತೋಗಿರೋ ಸ್ಟೋರಿನ ಹಾಲಿವುಡ್ ರೇಂಜ್ಗೆ ಹೇಳ್ತಾ ಇದ್ದೀರಲ್ಲ, ಇನ್ನು ನಮ್ಗೆ ಬೇಕಿತ್ತೆ ಜಾಣ. ನಮ್ಮ ಮುಂದಕ್ಕೆ ಹೋಯ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೋ ಏನಂತ ನೀನು ಬಿಟ್ಟ ಮುಸುಳೆ ಅವ್ನು ನೋಡೇ ಇಲ್ಲ ನೀನು ಅನ್ಕೊಂಡವನ ಅದನ್ನ. ಇವಾಗ ಲೇಟ್ ರಿಯಲೈಸೇಷನ್. ಇನ್ನೊಂದು ನಿಮಿಷ ಬಿಟ್ಟಿದ್ರೆ, ಒಂದು ಬಾಯಿ ಹಾಕ್ಬಿಟ್ಟಿದ್ರೆ ಏನ್ ಕತೆ ಅಂತ. ಇನ್ನೊಂದು ನಿಮಿಷ ಬಿಟ್ಟಿದ್ರೆ ಮೊಟ್ಟೆ ಬಿಸ್ಕೆಟ್ ನುಂಗ್ಕೊಂಡಂಗ್ ನೋಡ್ಕೊಳ್ಳೋಣ. ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಬೇಗ ಲೈಕ್ ಮಾಡಿ, ಏನನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ.